ಜಟಕಾ ಬಂಡಿ. ಜೀ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಬದುಕಲ್ಲಿ ಕಷ್ಟಗಳನ್ನ ನಮ್ಮಿಂದ ದೂರ ತಳ್ಳಿದಾಗ ಕಷ್ಟಗಳು ದೂರ ಹೊರಟೋಗ್ತವೆ, ನಾವು ಬದುಕಲ್ಲಿ ಗೆದ್ದ ಹಾಗಾಗುತ್ತೆ. ಇದು ಪ್ರಾಯಶಃ ಎಲ್ಲರೂ ಎದುರಿಸ್ತಾ ಇರುವಂತಹ ಒಂದು ಪರಿಸ್ಥಿತಿ. ಈ ಸಮಾಜದಲ್ಲಿ, ಈ ಲೋಕದಲ್ಲಿ ಬದುಕೋಕೆ ಅಂತ ಬಂದ ಮೇಲೆ ಕಷ್ಟಗಳು ಇರೋದು ಸಹಜನೇ. ಆದರೆ ಕಷ್ಟಗಳನ್ನು ಯಾವ ರೀತಿ ನೋಡ್ತೀವಿ, ಯಾವ ರೀತಿ ಪರಿಹರಿಸ್ಕೋತೀವಿ, ಯಾವ ರೀತಿ ಕಷ್ಟಗಳನ್ನು ಕಂಡು ನಾವು ಹೆದರ್ತಾ ಇರ್ತೀವೋ ಅಷ್ಟರ ಮಟ್ಟಿಗೆ ನಾವು ಬದುಕಲ್ಲಿ ಗೆಲ್ಲಬಹುದು. ಬದುಕು ಜಟಕಾ ಬಂಡಿಯಲ್ಲಿ ಹೀಗೆ ಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ಅನೇಕರನ್ನ ನಾವು ಭೇಟಿಯಾಗ್ತೀವಿ. ಕಷ್ಟಗಳನ್ನು ಎದುರಿಸ್ತಾ ಸುಸ್ತಾಗಿ ಇಲ್ಲಿ ಬಂದು ಕೂರ್ತಾರೆ. ಇಲ್ಲಿ ಬಂದು ಕೂತು ಮಾತನಾಡಿ ತಮ್ಮ ಕಷ್ಟವನ್ನು ಹಂಚಿಕೊಂಡು ಮತ್ತೆ ಹೊರದುಂಬಿಸ್ಕೊಂಡು ಬದುಕನ್ನ ಎದುರಿಸುವ ಛಲದೊಂದಿಗೆ ಇಲ್ಲಿಂದ ಹೊರಡ್ತಾರೆ. ಇವತ್ತು ಯಾರ ಕಥೆಯನ್ನ ಕೇಳ್ತಾ ಇದ್ದೀವಿ, ನೋಡೋಣ ಬನ್ನಿ. ಇವತ್ತು ನಮ್ಮೊಂದಿಗೆ ಮಾತನಾಡಲು ಬಂದಿರುವಂಥವರು ಪವಿತ್ರ ಅವರ ಸಮಸ್ಯೆ ಏನು, ಹೇಗೆ ನಾವು ಅವರಿಗೆ ಪರಿಹಾರವನ್ನ ಸೂಚಿಸಬಹುದು, ನೋಡೋಣ ಬನ್ನಿ. ಪವಿತ್ರ, ನಮಸ್ಕಾರ. ನಮಸ್ತೆ. ಯಾವ ಊರಿನವ್ರು ನೀವು? ನಮ್ದು ನೇಟಿವ್ ಬಂದು ಕೊಡಗು. ನಾವು ಮೈಸೂರಲ್ಲೇ ಇದ್ದಿದ್ದು. ನಮ್ದು ಪ್ರಾಪರ್ಟಿ ಕೇಸ್ ಇತ್ತು, ಸೊ ಅದಕ್ಕೋಸ್ಕರ ನಾವು ಮೈಸೂರಲ್ಲೇ ಇದ್ದಿದ್ದು. ತಂದೆ ಏನ್ ಮಾಡ್ತಾ ಇದ್ರು? ತಂದೆ ಕಾಫಿ ತೋಟ ಇತ್ತು, ಅದು ನೋಡ್ಕೊಂಡಿದ್ರು ಅಷ್ಟೇ. ಆಮೇಲೆಲ್ಲ ಇದಾಗ್ಬಿಟ್ವಿ. ಇದು ಮೈಸೂರಿಗೆ ಬಂದ್ಮೇಲೆ ಅಪ್ಪ ತೀರೋದ್ರು. ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಅವರಿಗೆ, ಅವರು ತೀರೋದ್ರು. ಮತ್ತು ಕೆಮ್ಮು ತುಂಬ ಇತ್ತು. ಅವ್ರು 10 years ಆಯ್ತು ಅಪ್ಪ ಹೋಗಿ. ಆಮೇಲೆ ಮೈಸೂರಲ್ಲಿ ಇದ್ವಿ. ಮತ್ತೆ ನಂದು ಮದುವೆ ಆಯ್ತು, ಅಕ್ಕನ ಮದುವೆ ಆಯ್ತು. ಎಷ್ಟು ಜನ ನೀವು ಮನೆ? ನಾವು 4 ಜನ ಮಕ್ಕಳು. ಅಕ್ಕ ಕುಶಾಲನಗರಕ್ಕೆ ಮದುವೆ ಆಗಿರೋದು, ಕುಶಾಲನಗರದಲ್ಲಿ ಇದ್ದಾಳೆ. ಮತ್ತೆ ನಂದು ಆಯ್ತು. ಸೊ ನನ್ನ ತಮ್ಮಂದಿರಿಬ್ರು. ಆಮೇಲೆ ನಂದು ಪ್ರಾಬ್ಲಮ್ ಆಯ್ತು. ನಾನು ಹಸ್ಬೆಂಡ್ ನನ್ನ ಫಸ್ಟ್ ಮ್ಯಾರೇಜ್ ಆಗಿದ್ರು, ನನ್ಗೆ ಗೊತ್ತಿರಲಿಲ್ಲ. ನೀವು ಮದುವೆ ಮಾಡಿಸಿದ್ಯಾರಮ್ಮ? ನಮ್ಮ ನೋಡ್ಬಿಟ್ಟೆ ಮದುವೆ ಆಗಿದ್ದು. ಮನೆಯಲ್ಲೇ ಬಂದವ್ರು ವಿಪ್ರೋನಲ್ಲಿ ವರ್ಕ್ ಮಾಡ್ತಾ ಇದ್ರು, ವಿಪ್ರೋ ಲೈಟಿಂಗ್ಸ್ ಅಲ್ಲಿ. ನೀವೇನು ಓದಿದ್ದೀರಿ? ನಾನು BCom ಆಗಿದೆ. BCom ಮಾಡಿದ್ದೀರಿ. ಅವರು ವಿಪ್ರೋನಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಹಂಗೆ ನೋಡ್ಬಿಟ್ಟೆ ಮದುವೆ. ಕೆಲಸ ಅವ್ರಲ್ಲಿ? ಪರ್ಚೇಸ್ ಅಲ್ಲಿ ಇದ್ರು, ಲಾಜಿಸ್ಟಿಕ್ಸ್ ಅಲ್ಲಿ. ಬಟ್ ಇವಾಗ ಅಲ್ಲಿಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 5 years ಆಯ್ತು. 2004 ಅಲ್ಲಿ ಆಗಿತ್ತು. ಓಕೆ. ಮದುವೆ ಆಯ್ತು. ಮತ್ತೆ ವಿದ್ಯಾರಣ್ಯಪುರಂ, ಸರಸ್ವತಿಪುರಂ ಅಲ್ಲಿ ಇದ್ವಿ ಫಸ್ಟ್. ಆಮೇಲೆ ವಿದ್ಯಾರಣ್ಯಪುರಂ ಬಂದ್ವಿ. ಎಷ್ಟು ವರ್ಷ ನಿಮ್ಮ ಮಗುಗೆ? ಇವಾಗ 7 years ರನ್ನಿಂಗ್. ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಓಕೆ. ಇವರು ಏನಿಲ್ಲ, ಸುಮ್ಮನೆ ಹೊಡೆಯೋದು, ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ಯಾಕೆ? ಸುಮ್ಮನೆ ಒಂದೇ ಹಿಂದೆ ತಿರುಗಿ ಮಾತಾಡೋಂಗಿಲ್ಲ, ಒಂದೇನೋ ಆಗಿಲ್ಲ. ಆಮೇಲೆ ನಮ್ಮ ಮನೆಯವ್ರಗಳನ್ನ ಬರೋ ಹಾಗಿಲ್ಲ. ನನ್ನ ಡೆಲಿವರಿ ಅದು ಸಿಸರಿಯನ್ ಆಪ್ರೇಷನ್ ಆಗಿತ್ತು ನನ್ನ ಮಗುವಿಗೆ. ನಾನು ಒಬ್ಳೆ ಹೋಗಿ ಮಾಡಿಸ್ಕೊಂಡಿದ್ದೀನಿ ಸಿಸರಿಯನ್. ನಮ್ಮ ಮನೆಯವ್ರಿಗೂ ಬಾಣಂತನಕ್ಕೂ ಕಳಿಸ್ಲಿಲ್ಲ. ಯಾಕಂತ? ನಮ್ಮಮ್ಮ ಬಂದ್ರೆ ಮನೆಯಿಂದ ಕಳಿಸ್ಬಿಟ್ರು. ಯಾಕೆ? ನಂಗೆ ಗೊತ್ತಿಲ್ಲ, ಕಂಡ್ರೆ ಆಗ್ತಿರ್ಲಿಲ್ಲ. ಏನಕ್ಕೆ ಅಂತಾನೆ ಗೊತ್ತಿಲ್ಲ. ತುಂಬಾ ಹಿಂಸೆ ಕೊಡ್ತಾ ಇದ್ರು, ಹೊಡಿಯೋದು ತುಂಬಾ. ನನ್ನ ಮೊದಲು ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಿ ಹೇಳ್ತಾ ಇರ್ಲಿಲ್ಲ. ನಾನು ಕದ್ದು ಹೋಗ್ತಾ ಇದ್ದೆ. ಜಿಟಿ ಮೋಟರ್ಸ್ ಅಲ್ಲಿ ವಾಕ್ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಇದ್ರ ನೀವು? 7 months ಆದ್ಮೇಲೆ ಡಾಕ್ಟ್ರು ಬೇಡ ಅಂತ ಹೇಳಿದ್ರು. ಸ್ಯಾಲ್ರಿ ತಗೊಂಡ್ರು ಕೂಡ ಎಲ್ಲ ಕೊಟ್ಬಿಡ್ಬೇಕು ಅವ್ರಿಗೆ. ಎಲ್ಲ ಕೊಟ್ಬಿಟ್ಟು ಒಂದು 100 rupees ನನ್ನ ಕೈ ಕೊಡ್ತಾ ಇದ್ರು ಅಷ್ಟೇ. ಇನ್ನೇನು ಅಂತಾನೂ ಕೊಡ್ತಿರ್ಲಿಲ್ಲ. ಒಂದು ಬಟ್ಟೆ ಆಗ್ಲಿ, ಒಂದು ಅದು ಇದು ಕೊಡಿಸ್ತಿರ್ಲಿಲ್ಲ. ನಾನು ಕೇಳ್ತಾನೂ ಇರ್ಲಿಲ್ಲ. ನಾನು ಬರುವಾಗನೂ ಅಷ್ಟೇನೆ ಜಗಳ ಆಗುತ್ತೆ ಅಂತ ನಾನು ಬಂದ್ಬಿಟ್ಟೆ. ನನ್ನ ತಮ್ಮಂದಿರು ಫೋನ್ ಮಾಡಿ ಹೇಳಿ ಸುಮಾರು 2-3 times ಮನೆಯವರೆಲ್ಲ ಸೇರ್ಕೊಂಡು ಇದು ಮಾಡಿದ್ರು. ಎಲ್ಲ ಇದು ಮಾಡಿಸಿ ಸರಿ ಇರ್ತೀನಿ ಅಂತ ಹೇಳ್ಕೊಂಡು ಇದು ಮಾಡಿದ್ರು. ಮತ್ತೆ ಹೋಗೋದು 1 ವಾರ ಅಷ್ಟೇ. ತುಂಬಾ ಏನು ಡೌಟ್. ಒಂದು ಅಂಗಡಿಗೆ ಹೋಗೋಂಗಿಲ್ಲ, ನನ್ನ ಮಗನ ಕರ್ಕೊಂಡು ಒಂದು ವಾಕ್ ಹೋಗೋಂಗಿಲ್ಲ, ಅವ್ನಿಗೆ ಅಂಗಡಿಗೆ ಹೋಗೋಂಗಿಲ್ಲ. ನಾನೆಲ್ಲ ತಂದು ಹಾಕ್ತೀನಲ್ಲ, ಏನಕ್ಕೆ ಹೋಗ್ತೀಯಾ ಅಂತ ಕೇಳ್ತಾ ಇದ್ರು. ನಂಗೆ ಈ ಥರ ಎಲ್ಲ ಗೊತ್ತಾದ್ಮೇಲೂ ಕೂಡ ಇದ್ವಿ. ತುಂಬ ಇದು ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಕಂಪ್ಲೇಂಟ್ ಕೊಟ್ಟು ಮತ್ತೆ ಅರೆಸ್ಟ್ ಮಾಡಿಸಿ. ಯಾಕೆ? ಅದೇ ಈ ಥರ ಎಲ್ಲ ತುಂಬ ಹಿಂಸೆ ಕೊಡ್ತಾ ಇದ್ರು. ಮತ್ತೆ ಚೀಟಿಂಗ್ ಕೇಸ್ ಹಾಕ್ದೆ ನಾನು. ಫಸ್ಟ್ ಮ್ಯಾರೇಜ್ ಆಗಿತ್ತು, ನಂಗೆ ಗೊತ್ತಿಲ್ಲ. ಮದುವೆ ಆಗಿದ್ದಲ್ಲ. ನಿಮ್ಗಿಂತ ಮುಂಚೆ ಮದುವೆ ಆಗಿತ್ತು. ಮದುವೆಗೆ ಒಂದು ಮಗು ಇದೆ, ಒಂದೇ ಹೆಣ್ಮಗು. ಅವರು ಇವಾಗ ನಂಗೆ ಗೊತ್ತಿಲ್ಲ ಅವ್ರು ಇದಾರೆ. ಆದ್ಮೇಲೆ ಏನ್ ಮಾಡೋದು ಅನ್ಕೊಂಡು ಸುಮ್ಮನೆ ಇದ್ದೆ ನಾನು ಅಷ್ಟೇ. ಏನಾಗುತ್ತೆ ನೋಡೋಣ ಅಂತ. ಯಾವ ಹಂತದಲ್ಲಿ ಬಿಟ್ಟು ಬರ್ಬೇಕು ಅಂತ ತೀರ್ಮಾನ ಮಾಡಿದ್ರು? ಲಾಸ್ಟ್ ಇವಾಗ 3 years ಆಯ್ತು ಮೇಡಮ್. ಅಲ್ಲ, ನೀವು ಆ ಥರದವ್ರ ಬಗ್ಗೆ ಒಂದು
ಏನಾದ್ರೂ ಒಂದು ಫೋಟೋ ಗಿಟೋ ಇದ್ರೆ ತೋರಿಸಿ, ಏನು ಬೇರೆಯವರಾದ್ರೂ ಕೊಡ್ಲಿಲ್ಲ ಇಲ್ಲ, ಏನು ಕೊಡ್ಲಿಲ್ಲ. ನಾನು ಫಸ್ಟ್ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಮತ್ತೇನ್ ಮಾಡಿದ್ರು, ಬೇರೆಯವ್ರನ್ನ ಇದ್ ಮಾಡಿಸ್ಬಿಟ್ಟು ಆಲ್ಬಮ್ ತಗೊಂಡು ಇಟ್ಕೊಂಡ್ಬಿಟ್ಟು ಹೆಸರೇನು ಅದನ್ನಾದ್ರೂ ಹೇಳಿ. ಇನ್ ಮುಂದೆ ಶ್ರೀಕಾಂತ್ ಶ್ರೀಕಾಂತ್ ಶ್ರೀಕಾಂತ್. ಏನ್ ಪೂರ್ತಿ ಹೆಸರೇನು? ಶ್ರೀಕಂಠ ಸ್ವಾಮಿ ಅಂತ. ಶ್ರೀಕಂಠ ಸ್ವಾಮಿ. ಈಗ ಎಲ್ಲಿ ಕೆಲಸ ಮಾಡ್ತಿರ್ಬೋದು? ಗೊತ್ತಿಲ್ಲ ನನ್ಗೆ. ನಂದು ಬಿಟ್ಟು ಬಂದ್ಮೇಲೆ ಫೋನ್ ಮಾಡಿ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ಕರೆಕ್ಟ್. ಈಗ ಇನ್ನೂ ವಿಪ್ರೋಲ್ ಇರ್ತಾರಾ? ವಿಪ್ರೋನಲ್ಲಿ ಇಲ್ಲ ಮ್ಯಾಮ್, ಆಗ್ಲೇ ರಿಸೈನ್ ಮಾಡಿದ್ರು. ತುಂಬಾ ಹಿಂಸೆ ಕೊಟ್ಟು ಆಮೇಲೆ ಮನೆಯಲ್ಲಿ ನನ್ನ ತಮ್ಮಂದಿರಿಗೆ ತೊಂದರೆ ಆಗಿ ನಮ್ಮ ಹೊಡೆದು ಕರ್ಕೊಂಬಂದ್ಬಿಡ್ತಾ ಇದ್ರು. ಆಮೇಲೆ ನಾನು ಹೇಳ್ದೆ ಇಲ್ಲ ಬೇಡ, ಕೂಡ ಹಾಕ್ಬಿಟ್ಟಿದ್ರು 2 days. ಕೀ ಲಾಕ್ ಮಾಡ್ಕೊಂಡು ತೊಗೊಂಡೋಗೋದು. ಆಮೇಲೆ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು, ನಾನು ಅವ್ರು ತಂದಿರೋದು ಒಂದನ್ನು ನಾನು ತೊಗೊಂಬಂದಿಲ್ಲ, ಎಲ್ಲ ಅಲ್ಲೇ ಇಟ್ಬಿಟ್ಟು ನನ್ನ ಮಗು. ಎಲ್ಲಿದ್ದೀರಿ ಇವಾಗ? ಇಲ್ಲಿ ಉತ್ರಳ್ಳಿ ಹತ್ರ ಇದ್ದೀವಿ, ಪೂರ್ಣಪ್ರಜ್ಞ ನಗರದಲ್ಲಿ. ಯಾರ ಜೊತೆ ಇದ್ದೀರಿ? ನನ್ನ ತಮ್ಮ. ಏನ್ ಮಾಡ್ತಾರೆ ತಮ್ಮ? ಒಬ್ಬ ಆಟೋ ಡ್ರೈವರ್, ಮತ್ತೆ ಇನ್ನೊಬ್ಬ ತಮ್ಮ ವರ್ಕ್ ಮಾಡಾಗಿಲ್ಲ ತಮ್ಮಂದ್ರನ್ನ? ಇಲ್ಲ, ಒಬ್ಬ PUC ಓದ್ದ ನನ್ನ ದೊಡ್ಡ ತಮ್ಮ. ಅವನು ಸೆಕೆಂಡ್ ತಮ್ಮ ಲಾಸ್ಟ್. ಅವನು BCom ಮಾಡ್ತಾ ಇದ್ದ, ಮತ್ತೆ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಕ್ಲಾಸ್ ಹೋಗ್ತಾ ಇದ್ದ. ಅವನ್ಗೆ ಆಕ್ಸಿಡೆಂಟ್ ಆಗಿರೋದು. ತಮ್ಮಂಗೆ ಆಕ್ಸಿಡೆಂಟ್ ಆಗಿದೆಯಾ? ಸ್ಪೈನಲ್ ಕಾರ್ಡ್ ಫ್ರಾಕ್ಚರ್ ಆಗ್ಬಿಟ್ಟು ಫುಲ್ ಇದಾಗೋಗಿದೆ. C6-7 ಇಂದ ನೋ ಸೆನ್ಸೇಷನ್ ಮತ್ತು ಮೂವ್ಮೆಂಟ್ಸ್ ಏನಿಲ್ಲ ಮೇಡಮ್. ಅವರಿಬ್ರು ನನಗೆ ಆಸರೆ ಆಗಿದ್ರು. ನಮ್ಮಮ್ಮ ಇದ್ರು, ನಮ್ಮಮ್ಮ ತುಂಬ ಇದಾಗಿದ್ರು. ಅವರು ಅಷ್ಟೇ. June 27 ಹೊಟ್ಟೋದ್ರು, ಕ್ಯಾನ್ಸರ್. ತಮ್ಮನಿಗೆ ಯಾವಾಗ ಆಕ್ಸಿಡೆಂಟ್ ಆಯ್ತು? August 18th. June 27 ಅಮ್ಮ ಹೋದ್ರು. August 18 ಮಾರ್ನಿಂಗ್ ಇವನು ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಮಲಗಿದ್ರು. ಅವ್ರ ಮನೇಲಿ ಯಾರು ಇರಲಿಲ್ಲ. ಅಲ್ಲಿಂದ ಬಂದು ಅದರಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಸಿಗ್ನಲಲ್ಲಿ ಕದ್ರಿನಹಳ್ಳಿಯಿಂದ ಬರ್ತಾ U-turn ತೊಗೊತಾ ಇದ್ದ. ಈ ಕಡೆಯಿಂದ ಕಾರ್ ಬರ್ತಾ ಇತ್ತು ಪದ್ಮನಾಭ ನಗರ ಕಡೆಯಿಂದ, ಮತ್ತು ಕತ್ರಿಗುಪ್ಪೆ ಕಡೆಯಿಂದ ಟೆಂಪೋ ಟ್ರಾವೆಲರ್ ಬರ್ತಾ ಇತ್ತು. ಅದು ಕಾರ್ ಹೋಗಿ ಟೆಂಪೋ ಟ್ರಾವೆಲರ್ಗೆ ಹೊಡೆದಿದೆ. ಹೊಡೆದ ತಕ್ಷಣ ಅವ್ನು ಟೆಂಪೋ ಟ್ರಾವೆಲರ್ ಬ್ರೇಕ್ ಹಾಕಿದ್ದಾನೆ. ಸ್ಕಿಡ್ ಆಗಿ ಅವನ ಮೇಲೆ ಬಿದ್ದು ಅಷ್ಟು ದೂರ ಹೇಳ್ಕೊಂಡು ಹೊಟ್ಟೋಗಿದೆ. ಏನಂತಾರೆ ಡಾಕ್ಟರ್ಸ್? ಟ್ರೈ ಮಾಡಿದ್ರೆ ಫಿಸಿಯೋಥೆರಪಿ ಎಲ್ಲ ಮಾಡಿಸಿದ್ರೆ ಅದೇ ವೀಲ್ ಚೇರ್ ಮೇಲೆ ಕೂರಿಸ್ಬೋದು ಅಷ್ಟೇ ಅಂತ. ಬುದ್ಧಿ ಸ್ವಾಧೀನ ಇದೆಯಾ? ಅದಿದೆ, ಗೊತ್ತಾಗುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ಅವನ ಫುಲ್ ಚೆನ್ನಾಗಿದ್ದಾನೆ. ಅದು ಮಾತ್ರ ಒಂದೇನೂ ಆಗಿಲ್ಲ. ಆಕ್ಸಿಡೆಂಟ್ ಆದಾಗ್ಲಿಂದನೂ ಮಾತು ನಾವ್ಯಾರು ಎಲ್ಲ ಗೊತ್ತಾಗುತ್ತೆ. ಅವನು ಚೆನ್ನಾಗಿ ಮಾತಾಡ್ತಾನೆ. ಈಗ ಒಂದು 15 days ಸ್ವಲ್ಪ ಚೆಸ್ಟ್ ಇಲ್ಲೇ ನಾವು ಫಿಸಿಯೋಥೆರಪಿ ಮಾಡ್ಸೋಕ್ಕೂ ಹೋಗೋಕ್ಕಾಗ್ತಾ ಇಲ್ಲ ಮ್ಯಾಮ್ ಹಾಸ್ಪಿಟ್ಲಿಗೆ. ಒಂದೊಂದು ದಿವಸ ಹೋದರೆ 2000-3000 ರೂಪೀಸ್ ಬೇಕು ಮೆಡಿಸಿನ್ಸ್. ನಾವೇ ನೋಡ್ಕೋಬೇಕು, ಅವನ್ನ ಹೇಳಿಸ್ಬೇಕು, ಕೂರಿಸ್ಕೋಬೇಕು, ಟರ್ನ್ ಮಾಡಬೇಕು, ಫುಲ್ ಮೋಷನ್ ಕ್ಲೀನ್ ಮಾಡಬೇಕು, ಟಾಯ್ಲೆಟ್ ಪ್ರತಿಯೊಂದೆಲ್ಲನೂ ನಾವೇ ಮಾಡಬೇಕು. ಹಂಗೆ ಸ್ವಾಧೀನ ನನಗೇನು ಗೊತ್ತಾಗಲ್ಲ. ಹಂಗಾಗಿ ತುಂಬ ಪ್ರಾಬ್ಲಮ್ ಆಗೋಗಿದೆ. ಬದುಕೋದೇ ಬೇಡ ಅನಿಸ್ಬಿಟ್ಟಿದೆ. ಸತ್ತೋಗೋಣ ಅನ್ಸ್ಬಿಡ್ತು. ಎಷ್ಟೊಂದು ಸರಿ ಸಾಲ ಮಾಡಿಬಿಟ್ಟಿದ್ದೀನಿ ಎಲ್ಲನೂ. ಒಂದು ಕಡೆ ಅವರೆಲ್ಲ ಹಿಂಸೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಇಂಟ್ರೆಸ್ಟಿಗೆ ತಗೊಂಡು ಕೊಟ್ಟಿರೋದು. ಸಾಲ ಯಾವುದಕ್ಕೆ? ತಮ್ಮನಿಗೆ ಹಾಸ್ಪಿಟಲ್ 4 lakhs ಮೇಲೆ ಖರ್ಚಾಗೋಗಿದೆ. ಈಗ ಇಲ್ಲಿ ದಾರಿನೆಲ್ಲ ಸತ್ತೋಗೋಣ ಅಂದ್ರೆ ಧೈರ್ಯನೂ ಬರಲ್ಲ. ನೀವು ಸತ್ತೋದ್ರೆ ನಿಮ್ಮ ಮಗು ಗೊತ್ತಿಲ್ಲ? ಇಲ್ಲ ಮ್ಯಾಮ್, ನನಗೇನಿಲ್ಲ. ನಾನು ಇಲ್ಲಿಗೆ ಬಂದ ಉದ್ದೇಶನೇ ಇದು. ನಮ್ಗೆಲ್ಲರಿಗೂ ನಾವು 5 ಜನ ನಾವು ಒಟ್ಟಿಗೆ ಇರಬೇಕು ಅಂತಲೇ ನಮ್ಮಮ್ಮ ಹೇಳಿರೋದು. ನಾವು ಯಾವತ್ತಿಗೂ ನಾವು ಬೇರೆ ಆಗಲ್ಲ. ನಮ್ಗೆ ದಯ ಮರಣ ಕೂಡಿಸ್ಬಿಡಿ, ಇಲ್ವಾ ಇದು ಮಾಡಿಸ್ಬಿಡಿ ಅಷ್ಟೇ. ನಾವು ಯಾವಾಗ ಒಬ್ಬರನ್ನ ಬಿಟ್ಟು ಒಬ್ಬರು ಇದ್ದ ಅಭ್ಯಾಸನೇ ಇಲ್ಲ. ನನ್ನ ಜವಾಬ್ದಾರಿಗೆ ಹೋಗಿದ್ರು. ನಮ್ಮಿಬ್ಬರು ಗಂಡು ಮಕ್ಕಳು ನೀನೇ ನೋಡ್ಕೋಬೇಕಂತ ನಮ್ಮಮ್ಮ. ಸುಮಾರು 5-6 ಹಾಸ್ಪಿಟ್ಲು, ಸೆಂಟ್ ಜಾನ್ಸು, ನಿಮ್ಹಾನ್ಸು, ಹಾಸ್ಪಿಟ್ಲ್ ಎಲ್ಲ ಕಡೆ ಹೋಗಿದ್ದೀನಿ ಮೇಡಮ್. ಮಂಡೇನಲ್ಲಿ ಆಂಬುಲೆನ್ಸಲ್ಲಿ ತೊಗೊಂಡು ಸುತ್ತಿದ್ದೀನಿ. ಎಲ್ಲೂ ಆಗಲ್ಲ, ಬದುಕಲ್ಲ, ಕರ್ಕೊಂಡು ಹೊಟ್ಟೋಗಿ ಅಂತ ಹೇಳಿದ್ರು. ಇಂಥವ್ನ ಇಟ್ಕೊಂಡು ಏನು ಮಾಡ್ತೀರಾ ಅಂತ ಹೇಳಿದ್ರು. ಇವರೊಬ್ಬರು ಮಾತ್ರ ಡಾಕ್ಟರ್ ಸುಜಯ್ ರಾವ್ ಅವರು, ಇಲ್ಲ ನಾನು ಮಾಡ್ತೀನಮ್ಮ, ನೀನೇನು ತಲೆ ಕೆಡ್ಸ್ಕೊಬಿಡ, ಕರ್ಕೊಂಬನ್ನಿ ಅಂತ ಹೇಳಿ ಆಮೇಲೆ ಮಾಡಿದ್ರು. ಇಲ್ಲಿ ಟ್ರೆಕಿಯಾಸ್ಟಮಿ ಟ್ಯೂಬ್ ಹಾಕಿದ್ದಾರೆ. ಫಸ್ಟ್ ಅದು ಮಾಡಿಬಿಟ್ಟು ಆಮೇಲೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಮಾಡಿದ್ರು. ಮತ್ತೆ ಇದು ಪಸ್ ಆಗೋಯ್ತು. ಈಗಿನ ಪರಿಸ್ಥಿತಿಯಲ್ಲಿ ಅವ್ರಿಗೇನು ಬೇಕಾಗಿದೆ? ನಾನು ಫಿಸಿಯೋಥೆರಪಿ ಮಾಡಿಸ್ಬೇಕು, ಅವನ್ನ ಕೂತ್ಕೊಳ್ಳೋ ಥರ ಆಗಬೇಕು. ಅಟ್ಲೀಸ್ಟ್ ವೀಲ್ ಚೇರಲ್ಲಿ ಕೂತ್ಕೊಂಡು ಓಡಾಡಿದ್ರೆ ಸಾಕು, ಅಷ್ಟಾದರೆ ಸಾಕು. ಇಲ್ಲ ನನ್ನ ಮಗನಿಗೊಂದು ಹೆಲ್ಪ್ ಆಗ್ಬೇಕು ಅಷ್ಟೇ. ಅವನ ಎಜುಕೇಷನ್ ದಿನ ಅಳ್ತಾನೆ, ನಾನು ಬದುಕಿಸ್ಬಿಟ್ಟು ಈ ಥರ ತೊಂದರೆ ಕೊಡ್ತಾ ಇದೆಯಾ, ನನ್ನ ಸಾಯಿಸು ಅಂತ ಹೇಳ್ತಾನೆ. ನಾವು ಬದುಕಿಸ್ಬಿಟ್ಟು ನಾವು ಸಾಯಿಸೋಕ್ಕಾಗ ಜಟಕ